ಈ ಸಂಕ್ರಮಣದ ಔಚಿತ್ಯ ಏನು ಕೇಳಿದರೆ, ಪ್ರತಿ ಸಂಕ್ರಮಣದಂದು ಭಗವಂತನ ವಿಶೇಷ ರೂಪಗಳ ಪೂಜೆ ಪುನಸ್ಕಾರಗಳುಂಟು. ಆದ್ದರಿಂದ ಸಂಕ್ರಮದ ಒಡೆಯಕ್ಕೆ ವ್ಯವಸ್ಥೆ. ನಾವು ಅದನ್ನು ಅರ್ಥ ಮಾಡಿಕೊಂಡಿಲ್ಲ. ಹಾಗಾಗಿ 12 ಸಂಕ್ರಮದಲ್ಲಿಯೂ 12 ಭಗವಂತನ ರೂಪಗಳನ್ನು ಹಾಕಿದ್ದೇನೆ. ಇದು ಇನ್ನಾದರೂ ನಾವು ನೋಡಿಕೊಳ್ಬೋದು. ವಾಸ್ತವವಾಗಿ ಮೇಷ ಸಂಕ್ರಮಣದಂದು ಪರಶುರಾಮನ ಪೂಜೆ ಮಾಡಲಿಕ್ಕೆ ಮಾಡುವ ಅರ್ಥ ಮಾಡಬೇಕು. ನಾವು ಒಂದು ಪಾನಕ ಖರ್ಚಾದರೂ ಪರವಾಗಿಲ್ಲ, ಕುಸಂಬರಿ ಹೆಚ್ಚಾದರೂ ತೊಂದರೆ ಇಲ್ಲ. ಆದರೆ ನಾವು ಮಾಡಿದ್ದೇವೆ ಅಂತ ಹೇಳಿದರೆ, ಒಂದು ದೇವಸ್ಥಾನದ ಜಗಲಿಯಲ್ಲಿ ಮಾಡಿದಾಗ ಆ ಸಂಕ್ರಮಣದಂದು ಒಂದು ಮಾಡಿದರೆ ಎಷ್ಟು ದೊಡ್ಡದಾಗತ್ತೆ. ಆ ದೇವರ ಫೋಟೋ ಹಾಕೋದು, ಒಂದು ಎಂತೆಲ್ಲ ತಾಳ ತಡ್ತಾರೆ ಮಾರೆ. ಯಾವತ್ತಾದರೂ ಒಂದು ಬರಲಿಕ್ಕೆ ಹೇಳಿದರೆ ಸ್ವಲ್ಪ ಗೌಜಿಯೂ ಆಗ್ತದೆ, ಪಾನಕವು ಖಾಲಿ ಆಗ್ತದೆ. ಪ್ರತಿ ಸಂಕ್ರಮಣ ಒಂದು ಸರ್ತಿ ಮಾಡಿ ನೋಡಬೇಕು ನಾವು. ಒಬ್ಬೊಬ್ಬರು 12 ಜನ ಸಿಗ್ತಾರೆ ಸೇವೆಗೋಸ್ಕರ, ಖರ್ಚು ಹೆಚ್ಚು ಜಾಸ್ತಿ ಇಲ್ಲ. ಮ್ಯಾನೇಜಿಂಗೇ ಯೋಜಕ ತತ್ರ ದುರ್ಲಭ ಅಂತ ಕ್ರಮ. ಮಾಡುವವರು ಯಾರು ಅಂತ, ಬರೋರು ನಾವಿರ್ತೇವೆ. ನಾನಂತೂ ಟೇಬಲ್ ಕೊಟ್ಟಿದ್ದೇನೆ, ಎಲ್ಲಿಯೂ ಮಾಡ್ಬೋದು, ಯಾರ ಮನೆಯಲ್ಲಿಯೂ ಮಾಡಲಿಕ್ಕೆ ಏನು ತಪ್ಪಿಲ್ಲ. ಆಯಾ ಸಂಕ್ರಮಣದಲ್ಲಿ ಪೂಜೆ ಅದೇ ಹೊತ್ತಿನಲ್ಲಿ ಆಗಬೇಕು. ರಾತ್ರಿಯೆಲ್ಲ ನಿದ್ದೆ ಬಿಟ್ಟುಕೊಂಡು ಅದೆಲ್ಲ ಬೇಡವೇ ಬೇಡ. ಪುರುಸೋದಾದಾಗ ಬೆಳಿಗ್ಗೆ ಆದ ನಂತರವೋ ಅಥವಾ ಸಂಜೆ ಕಾಲದಲ್ಲಿ ಜನ ಜಮಾವಣೆ ಆಗೋದು ಮುಖ್ಯ. ಒಂದು ಸರ್ತಿ ಕೊರೋನಾದಲ್ಲಿ ನನಗೆ ಒಂದು 2-4 ಜನ ಫೋನ್ ಮಾಡಿದ್ರು, ಉತ್ಸವ ಬಂದಿದೆ ಆಚಾರ್ಯ, ಎಂತ ಮಾಡೋದು ಹೇಳಿ, ನಿಲ್ಲಿಸಿದರೆ ಅಪಾಯ ಎಲ್ಲ ಆಗ್ತದೆ. ನಾನು ಅವರಿಗೆ ಮತ್ತೆ 2-3 ಕಡೆಯಿಂದ ಫೋನ್ ಬಂದಾಗ ಮತ್ತೆ ನನಗೆ ಬಿಸಿ ಆಯಿತು, ಎಂತ ಇದು ಕತೆ ಹೇಳ್ತಾರೆ ಅಂತ. ಕೊನೆಗೆ ನಾನು ಅವರಿಗೆ ಪ್ರಮಾಣ ಕೊಟ್ಟು ಕಳಿಸಿದೆ, ಸಮಿತಿ ಇತ್ತು. ಉತ್ಸವಗಳು ಬಂದಾಗ ಏನಾದರೂ ದೇಶ ವಿಪ್ಲವ ಇದ್ದರೆ, ಹೆಚ್ಚು ಕಡಿಮೆ ಆದರೆ ಯಾವಾಗ ಮಾಡಲಿಕ್ಕೆ ಉಂಟು ಕೇಳಿದರೆ, ಯಾವಾಗ ಜನ ಬರ್ತಾರೋ ಅವತ್ತು ಮಾಡಬೇಕು ಅಂತ. ಭಾರಿ ಖುಷಿ ಆಯ್ತು ನನಗೆ. ಅದನ್ನು ಹೇಳಿ ಕಳಿಸಿದ್ದನ್ನು ಮಾಡಿದರು ಒಂದು ಕಡೆಯಲ್ಲಿ. ಹಾಗೆ ಮತ್ತೆ ಆಂಧ್ರದ ಒಂದು ಕಡೆಯಿಂದ ಬಂತು ಒಂದು ಫೋನ್ ಮತ್ತೆ ನನಗೆ. ಅವ್ರು ಹಾಗೆ ಮಾಡಿದರು. ಜನ ಬಂದು, ಉತ್ಸವ ಇರುವುದು ದೇವರಿಗಲ್ಲ ಜನರಿಗೆ ದೇವರು ಹೇಳಿದ. ಇದು ದೇವರ ಮಾತಲ್ಲಿದ್ದದ್ದು. ನನ್ನ ಉತ್ಸವವನ್ನು ಯಾವತ್ತು ಮಾಡಬೇಕಂದ್ರೆ, ಯಾವತ್ತು ಭಕ್ತರು ಬರ್ತಾರೆ ಆವತ್ತು ಮಾಡು ಅಂತ ದೇವರ ವಾಕ್ಯ ಇತ್ತಲ್ಲಿ. ಅದನ್ನು ಹೇಳಿ ಕಳಿಸಿದೆ. ಚಂದ ಆಯ್ತು ಆಚೆ, ನಾವು ಹಾಗೆ ಮಾಡ್ತೇವೆ ಹೇಳಿ. ಕೊರೋನಾ ಮುಗ್ದ ನಂತರ ಜನ ಬಂದ ನಂತರ ಮಾಡಿದ್ರಂತೆ ಅವರು. ಅದು ನಿಜವಾಗಿ ದೇವರಿಗೆ ಇಷ್ಟ ಅದು. ಹಾಗಾಗಿ ನಾವೊಂದು ಗುಟ್ಟಿನಲ್ಲಿ ಮಾಡಿ ಮುಗಿಸೋದಲ್ಲ, ಜನ ಬರುವ ಹೊತ್ತಿನಲ್ಲಿ ಸಂಕ್ರಾಂತಿ ಪೂಜೆ ಮಾಡಿ ದೇವರಿಗೆ 24 ಗಂಟೆಗೆ ಪೂಜೆ ಆಗುತ್ತೆ. ಆದ್ದರಿಂದ ಎಷ್ಟೊತ್ತ ಯಾವತ್ತು ಜನ ಸೇರ್ತಾರೆ, ಸಂಜೆ ಹೊತ್ತಿಗೆ, ಮಧ್ಯಾಹ್ನವೋ ಬೆಳಿಗ್ಗೆಯೋ, ಆ ಊರಿನಲ್ಲಿ ಆ ದೇವಳದಲ್ಲಿ, ಆಗ ಇಂಥ ದೇವರನ್ನು ಪರಶುರಾಮ ಮೇಷಕ್ಕೆ ವೃಷಭ, ನಾನೇನು ಟೇಬಲೇ ಕೊಟ್ಟಿದ್ದೆ, ಅದರಿಂದ ಸಮಸ್ಯೆ ಇಲ್ಲ, ಶ್ಲೋಕಾರ್ಥ ಹೇಳಬೇಕಾಗಿಲ್ಲ. 2ನೇದರಲ್ಲಿ ಕೃಷ್ಣ, 3ನೇದರಲ್ಲಿ ಅನಂತ. ಇನ್ಸರ್ಟ್ ಆದದ್ದು 12ರಲ್ಲಿ ಯಾರು ಅಂತ ನೋಡಿ. ಇನ್ಸರ್ಟ್ ಆದದ್ದು ಅನಂತ ಪದ್ಮನಾಭ ಇದ್ದಾನೆ, ವರಾಹ ಇದ್ದಾನೆ, 5ನೇದರಲ್ಲಿ ಸಿಂಹ, ಆನಂತರ ಹಯಗ್ರೀವ ಇದ್ದಾನೆ 6ನೇದರಲ್ಲಿ. ಇನ್ಸರ್ಟ್ ಆದರೆ ಇನ್ನೊಂದು ರೂಪ ಭಗವಂತನದ್ದು ಹಯಗ್ರೀವ. ನಿಂತ ಹಯಗ್ರೀವ ನಿಮಗೆ ಸಿಗುವುದಿಲ್ಲ, ಎಲ್ಲರೂ ನಿಂತದಕ್ಕೆ ಅವನನ್ನು ನಿಲ್ಲಿಸಿದ್ದೇನೆ ನಾನಿಲ್ಲಿ. ಭಾಳ ಚಂದವಾಗಿ ವಿಶೇಷ ಕೈಯಲ್ಲಿ ಆಯುಧಗಳನ್ನೆಲ್ಲ ಕೊಟ್ಟಿದ್ದೇನೆ, ನೀವು ಗಮನಿಸ್ಬೋದು ಬೇಕಾದರೆ. ಅದು ಉಳಿದೋದತ್ತು. ನಾನು ಸಂಘಾಕ್ಷ ಪುಸ್ತಕ ಸುಬೋಧ ಅಂತ ಮಾಡಲಿಕ್ಕೆ ಹೇಳಿಕೊಟ್ಟಿದ್ದೇನೆ, ಆಗಿ ಹೋಗಿದೆ. ಆದರೆ ಚಕ್ರವನ್ನು ರಿಮೂವ್ ಮಾಡಿ ಅಕ್ಷವನ್ನು ಕೊಡು ಹೇಳಿದ್ದೇನೆ, ಕೇಳಲಿಲ್ಲ. ಅದು ಚಕ್ರ ಸಮೇತ ಅಕ್ಷವನ್ನು ಇಟ್ಕೊಂಡಿದ್ದೆ. ನನ್ನ ಮೂರ್ತಿ ಹಾಗೇ ಇರೋದು, ಹಾಗೆ ಆಗಿದೆ. ನನಗೆ ಖುಷಿಯಾದದ್ದು ಆಗ್ತದೆ. ಕೆಲವೊಮ್ಮೆ ನಾವು ಹೇಳಿದ್ದು ಕಂಪ್ಯೂಟರ್ ಕೇಳೋದಿಲ್ಲ ಮಾಡಲಿಕ್ಕೆ ಹೋದಾಗ. ಬಹಳಷ್ಟು ಬಾರಿ ನೋಡಿದ್ದೇನೆ ನಾನು ದೇವರ ಕೆಲಸ ಮಾಡುವಾಗ. ಇಲ್ಲಿ ಅದೇ ಒಂದು ಮಾತಾಡಿದ್ದೆ ನನ್ನ ಹತ್ರ, ಅದ್ಭುತವಾಗಿರ್ತದೆ ಮಾತುಗಳು. ಇಲ್ಲಿಯೂ ಹಾಗೆ ಆದದ್ದು ಹಯಗ್ರೀವನಲ್ಲಿ. ನಾನು ಚಕ್ರ ತಪ್ಪಿಸಿ ಅಕ್ಷಮಾಲೆ ಕೊಡಲಿಕ್ಕೆ ಹೋದರೆ ಚಕ್ರ ಇಟ್ಕೊಂಡೆ ಅಕ್ಷಮಾಲೆ ಕೊಟ್ಟಿದ್ದೆ. ರಿಮೂವ್ ದ ಚಕ್ರ ಅಂತ ಹೇಳಿದ್ದೇನೆ, ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆ. ಹ್ಯಾಂಡ್ ವಿತ್ ದ ಅಕ್ಷಮಾಲ ಅಂತ ಹೇಳಿಕೊಂಡು ಮಾಡಲಿಲ್ಲ. ಅದು ಇರಲಿ ಹಾಗೆ ಅಂದೆ, ಖುಷಿಯಾಯಿತು. ನನ್ನ ಕೈಯಲ್ಲಿನ ಪೂಜಾ ಪ್ರತಿಮೆ ಹೀಗೆ ಇರೋದು, ನನ್ನ ಧ್ಯಾನ ಶ್ಲೋಕ ಹಾಗೆ ಅಂಥದ್ದೇ ಹೇಳೋ ಚಿಂತನೆಯಲ್ಲಿ. ಅದಕ್ಕೆ ಅನುಕೂಲ ಆಯ್ತದು. ಸ್ವಲ್ಪ ವ್ಯತ್ಯಾಸ ಇದೆ, ಇರಲಿ. ಅದಕ್ಕೆ ನಿಂತ ವಿಗ್ರಹವನ್ನು ಹಯಗ್ರೀವ ಕೊಟ್ಟಿದ್ದೇನೆ ಮುಂದಕ್ಕೆ. ಅಂದರೆ ತುಂಬ ಕೆಲಸ ಮಾಡ್ತೇನೆ ಹೇಳಿ ನಾನು. ಕೂರ್ಮ ಮತ್ತು ವಾಮನ ಮತ್ತು ಕಲ್ಕಿಯನ್ನು ತೋರಿಸು ನಿಂತದ್ದು ಕೊಡ್ಬೋದಿತ್ತು. ಆದರೆ ಅದು ಕುದುರೆ ಮೇಲೆ ಇಲ್ಲದಿದ್ದು ಗೊತ್ತೇ ಆಗೋದಿಲ್ಲ ಜನಕ್ಕೆ ಅಂತೇಳಿ ಅವನೇ ಕುದುರೆಯಾಗಿ ಬಂದದ್ದು. ಅದರಲ್ಲಿ ಸಹ ಮತ್ತೆ ಕೆಲವರಿಗೆ ಕನ್ಫ್ಯೂಸ್, ಅದು ಲಕ್ಷ್ಮಿಯಾ ಮನೆಯಾ ಅಂತ. ಇರಲಿ ಮಾರ್ರೆ, ಕತ್ತಿ ಲಕ್ಷ್ಮಿಯನ್ನು ಮಾಡುವ, ಅದು ಕುದುರೆ ಅವನೇ ಆದರೆ ಏನು, ಅದು ಹೋದಲ್ಲ ಮತ್ತೆ. ಹೇಗೂ ಖಡ್ಗಾಭಿಮಾನಿ ದೇವಿ ಇರುವಾಗ ಇನ್ನು 2ನೇ ರೋಲ್ ಯಾಕೆ ಕೊಡಬೇಕು? ಹಾಗಾಗಿ ನಾನು ಕಲ್ಕಿಯನ್ನು, ಹೆಚ್ಚಿನವರೆಲ್ಲ ಕುದುರೆ ಮೋರೆ ಹಾಕಿಬಿಡ್ತಾರೆ ಕಲ್ಕಿಗೆ. ಹೆಚ್ಚಿನವರೆಂತ ದೇಸಿಗೆ, ನಮ್ಮ ಉಡುಪಿಯಲ್ಲೇ ಕೆಲವು ಕಡೆ ಆಗಿ ಹೋಗಿದೆ ದೇವಾಲಯಗಳಲ್ಲಿ. ಕಲ್ಕಿ ಅಂದರೆ 10ನೇ ರೂಪ ಅದು ಭಗವಂತನದ್ದು. ಕುದುರೆ ಮೋರೆ ಹಾಕಿಟ್ಟಿದ್ದಾರೆ. ಕುದುರೆ ಮೇಲೆ ಕೂತದ್ದವ, ಕುದುರೆ ಮೋರೆ ಅಲ್ಲ, ಹಯಗ್ರೀವ ಅಲ್ಲ, ಕುತ್ತಿಗೆ ಕುದುರೆದ್ದಲ್ಲವ, ಅದು ಬೇರೆ ರೂಪ. ಕನ್ಫ್ಯೂಸ್ ದೇವರಿಗೆ. ಬುದ್ಧ ಎನ್ನುವ ಕಲ್ಕಿ ಅಂದರೆ ಕುದುರೆ ಮೋರೆ ಅಂತ ಸುಮಾರು ಕಡೆ ಗೋಪುರಗಳಲ್ಲೆಲ್ಲ ಆಗಿಬಿಟ್ಟಿದ್ದಾರೆ. ತೆಗಿಲಿಕ್ಕೆ ಹೋಗೋದಿಲ್ಲ. ಹಾಗೆಂದ್ರೆ ಇರಲಿ ಮಾರೆ ಮತ್ತೆ ತಲೆ ಕಡಿಯುವುದಾ ಅಂತಾರೆ. ಇಲ್ಲದಿದ್ದರೆ ತಲೆ ಕಡಿಬೇಕಾ ಬೇಡ, ಇವ್ರಿಗೆ ತಲೆ ಆದರೂ ಕೊಡ್ತಾರಾ? ಎಂತ ಮಾಡೋದು ಈಗ? ಹಾಗಾಗಿ ಹೋಗಿದೆ. ಅದರಿಂದ ಕಲ್ಕಿ ಬೇರೆ ಇದ್ದಾನೆ, ಕುದುರೆ ಮೇಲೆ ಕೂತಿದ್ದಾನೆ ತೋರಿಸಲಿಕ್ಕೆ ಕುದುರೆಯನ್ನು ಕೊಟ್ಟಿದ್ದೇನೆ. ಮತ್ತು ರಾಮ ಇದ್ದಾನೆ, ಬುದ್ಧ ಇದ್ದಾನೆ, ಅವನನ್ನು ನಿಲ್ಲಿಸಿದ್ದೇನೆ. ನಾನು ಪರ್ಯಾಯದಲ್ಲಿ ಸ್ಟೇಜಿನಲ್ಲಿ ನಿಲ್ಲಿಸಲಿಕ್ಕೆ ಭಾರಿ ಪ್ರಯತ್ನ ಪಟ್ಟೆ, ಬುದ್ಧನನ್ನು ಆಗಲಿಲ್ಲ. 360-720 ದಿವಸ ಕೂತೇ ಬಿಟ್ಟವ. ಏನೋ ಅಚಾನಕವಾಗಿ ಬಲರಾಮ ತಪ್ಪಿಯವ ಬಂದ, ಆದರೆ ಬರುವಾಗಲೇ ಕೂತು ಬಿಟ್ಟ. ನನಗೆ ನಿಲ್ಲಿಸಬೇಕು ಅಂತ ಬಹಳ ಹಠ ಆಯಿತು. ಈಗ ಅವನ ನಿಲ್ಲಿಸಿದ್ದೇನೆ. ಅಂದರೆ ಎಲ್ಲ ದೇವರು ನಿಂತರೆ ನಾವು ಕೂತರೆ ಅವನು ನಿಲ್ಲಬೇಕು, ನಮ್ಮ ಕ್ರಮ ಹಾಗೆ. ಮತ್ತು ಕೊನೆಯದ್ದು ಮತ್ಸ್ಯ. ಹೀಗೆ 12
ಸಂಕ್ರಾಂತಿಗಳ ಪೂಜೆಯಲ್ಲಿ ಭಗವಂತನ ರೂಪಗಳೊಂದು ವಿಶೇಷ. ಅಂದರೆ ಇದು ಕಂಟ್ರೋಲ್ ಮಂತ್ರಿಗಳನ್ನು ಹೇಳಲಿಕ್ಕೋಸ್ಕರ ನಾನು ನೋಡಿ ದೊಡ್ಡ ವಿಷಯ ಇದು. ಅವರವರಿಗೆ ಸಂಬಂಧಪಟ್ಟಂತೆ ಆ ಅರಸರು ಬರಬೇಕಾದ್ರೆ ಆ ಕ್ರಾಂತಿಯಲ್ಲಿ ಏನಾಗುತ್ತೆ ಅನ್ನೋದು ಸೌರಯುಗಾದಿಯ ಲೆಕ್ಕಾಚಾರ ಅದ್ಭುತವಾಗಿದೆ. ಸೂರ್ಯ ಮುಂದೆ